टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇಂಥ ಭ್ರಷ್ಟ ವ್ಯವಸ್ಥೆನ ನಾನಂತೂ ಎಲ್ಲೂ ನೋಡಿಲ್ಲ. 12 ಗಂಟೆಗೆ ಮೇನ್ಸ್ ಅಪ್ಲಿಕೇಶನ್ ಬಿಟ್ಬಿಟ್ಟು ಫಿಲ್ ಮಾಡಿ ಅಂತ ಹೇಳ್ತಾರೆ. DDL ಕಟ್ಟಬೇಕು. ಮಹಿಳಾ ಅಭ್ಯರ್ಥಿಗಳು, ಅಂಗವಿಕಲರು ನಾವು 12 ಗಂಟೆ ರಾತ್ರಿಗೆ ಬೆಂಗಳೂರಿಗೆ ಬರಬೇಕಾ? ದಾವಣಗೆರೆಯಿಂದನೋ, ಗುಲ್ಬರ್ಗದಿಂದನೋ, ಬಿಜಾಪುರದಿಂದನೋ ಹೇಗೆ ಬರ್ಬೇಕು ನಾವು ಮಹಿಳಾ ಅಭ್ಯರ್ಥಿಗಳು? ಯಾಕೆ ನಮ್ಮಂತ ಹೆಣ್ಮಕ್ಳು ಯಾರು ಅಧಿಕಾರಿಗಳು ಆಗ್ಲೇಬಾರ್ದ? ಇದ್ದವ್ರ ಮಕ್ಕಳು ಅಷ್ಟೇ ಆಗ್ಬೇಕಾ? ಹೆಣ್ಮಕ್ಳು ಹೇಗ್ ಬರ್ಬೇಕು ಹೇಳಿ? ಮನೆ ಒಳಗಿರೋ ಸೀತೆಗೆ ರಕ್ಷಣೆ ಇಲ್ಲ ಅಂತದ್ರಲ್ಲಿ ನಾವು ಬೆಂಗಳೂರಿಗೆ ಬಂದು ಈ ಮಧ್ಯರಾತ್ರಿಯಲ್ಲಿ ನಾವು ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು. ಯಾಕೆ? ನಿನ್ನೆ ಬಿಡ್ಬೋದಿತ್ತಲ್ವಾ? ಇವತ್ತು ಬೆಳಿಗ್ಗೆಯಿಂದನೂ ಟೈಮ್ ಇತ್ತಿದ್ದು, ಅವಾಗೆಲ್ಲ ಕಾಣ್ಲಿಲ್ವಾ? ಈಗ ಮಧ್ಯರಾತ್ರಿ ಬಿಟ್ಟು ಈಗ ನಮಗೆ ಅಪ್ಲಿಕೇಶನ್ ಫಿಲ್ ಮಾಡ್ರಿ, ಬಂದು ಹಾಲ್ ಟಿಕೆಟ್ ಇಸ್ಕೊಳ್ರಿ ಅಂತ ಹೇಳ್ತಾ ಇದ್ದೀರಾ. ಈಗ ಹಾಲ್ ಟಿಕೆಟ್ ಇಸ್ಕೊಂಡು ಬೆಳಿಗ್ಗೆ ಬಂದು ಎಕ್ಸಾಮ್ ಬರಿಬೇಕು ನಾವು. ಅಲ್ರಿ, ಒಂದು ಗುಲ್ಬರ್ಗದಿಂದ ಒಬ್ಬ ವ್ಯಕ್ತಿ ಏನು ಬೆಂಗಳೂರಿಗೆ ಬರ್ಬೇಕಂದ್ರೆ 10 ರಿಂದ 12 ತಾಸು ಟೈಮ್ ಬೇಕು. ಹೇಗ್ ಬರಕ್ಕಾಗತ್ತೆ? ಪ್ರಶ್ನೆ ಪತ್ರಿಕೆ ಲೋಪದಿಂದ ಹಿಡಿದು ಈಗಿನವರೆಗೂ ಲೋಪದ ಮೇಲೆ ಲೋಪ ಆಗ್ತಾನೆ ಇದೆ. ಯಾರು ಹೇಳೋರಿಲ್ವಾ? ಯಾರು ಕೇಳೋರಿಲ್ವಾ? ಕನ್ನಡ ಕಲ್ತಿದ್ದೆ ತಪ್ಪಾಗ್ಬಿಡ್ತಾ? ನಾವು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದೆ ತಪ್ಪಾಗ್ಬಿಡ್ತಾ? ನಮ್ಮನ್ನು ಮಾತಾಡ್ಸೋರೇ ದಿಕ್ಕಿಲ್ಲ. ಸರಿ, ನಾವೀಗ ಗುಲ್ಬರ್ಗದಿಂದ ಬೆಂಗಳೂರಿಗೆ ಬರ್ತೇವೆ. ನಮ್ಮ ರಕ್ಷಣೆಯನ್ನ ನೀವು ಮಾಡ್ತೀರಾ ಹೇಳಿ? ಮಧ್ಯರಾತ್ರಿ ನಾವು ಬರ್ತೇವೆ, ಅಪ್ಲಿಕೇಶನ್ ಹಾಕ್ತೇವೆ, ಮೇನ್ಸಿಗೆ ಅಪ್ಲಿಕೇಶನ್ ಹಾಕ್ತೇವೆ. ನಮ್ಮ ರಕ್ಷಣೆ ನೀವು ಮಾಡ್ತೀರಾ? ನಮಗೇನಾದ್ರೂ ಆದ್ರೆ ನೀವು ನಮ್ಮನ್ನ ರಕ್ಷಣೆ ಮಾಡ್ತೀರಾ ಹೇಳಿ? ರಕ್ಷಣೆ ಕೊಡ್ತೇವೆ ಅಂದ್ರೆ ನಾವು ಬರ್ತೇವೆ. ಅಲ್ಲಿಗೆ ಬಂದು ನಾವು DD ಹೇಗೆ ಕಟ್ಟೋದು? ನೀವೇನೋ ನಿಮ್ಮ ಆಫೀಸನ್ನು ಓಪನ್ ಮಾಡ್ಕೊಂಡಿದ್ದೀರಾ, ಬ್ಯಾಂಕ್ಗಳು ಎಲ್ಲಿದ್ದಾವೆ? DD ಹೇಗೆ ಕಟ್ಟಬೇಕು? ಅಂದ್ರೆ ಇದೆಲ್ಲವೂ KPSC ಒಂದು ಕುತಂತ್ರ. 12 ಗಂಟೆಗೆ ಬಿಟ್ರೆ ಈ ಕಡೆ ಇವರು ಎಕ್ಸಾಮ್ ಬರೆಯಕ್ಕೂ ಆಗದೆ, ಬರಕ್ಕೂ ಆಗದೆ, ಹೆಣ್ಮಕ್ಳು ಅಲ್ಲೇ ಸಾಯ್ಬೇಕು ಅಂತ ನಮ್ಮನ್ನ ನೀವೇ ಸೋಲ್ಸ್ಬಿಟ್ರಿ.